ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಟುಡೇಸ್ ಲಾಗ್ ಏನಪ್ಪ ಅಂದರೆ ಎಗ್ ಕರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡೋಣ ಹೆಂಗೆ ಬರುತ್ತೆ ಕರಿ ಅಂತ. ಲೆಟ್ಸ್ ಮೇಕ್. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ಸೊ ಮೊದಲಿಗೆ ನಾನು ಟೊಮ್ಯಾಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ 2 ಟೊಮ್ಯಾಟೊ, 2 ಸ್ಪೂನ್ ಕೊರಿಯಂಡರ್ ಪೌಡರ್ ತೊಗೊಂಡಿದ್ದೀನಿ, 1.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 1/2 ಸ್ಪೂನ್ ಗರಂ ಮಸಾಲ, ಹಾಫ್ಗಿಂತ ಸ್ವಲ್ಪ ಕಡಿಮೆ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ನಿಮ್ಮ ಕೈಯಲ್ಲಿ 1 ಮುಷ್ಟಿ ಆಗೋಷ್ಟು ಮೆಂಟ್ ಲೀವ್ಸು, ಮತ್ತು 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಗಾರ್ಲಿಕ್ ಒಂದು 4 to 5 ಪೀಸಸ್ ತೊಗೊಂಡಿದ್ದೀನಿ, ಸ್ವಲ್ಪ ನಿಮ್ಮ ಕೈಯಲ್ಲಿ 1 ಇಂಚ್ ಆಗೋಷ್ಟು ಜಿಂಜರ್ ತೊಗೊಂಡಿದ್ದೀನಿ, ಮತ್ತು ಎಗ್ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಗ್ನ 2 ಸ್ಪೂನ್ ಕರ್ಡ್ ತೊಗೊಂಡಿದ್ದೀನಿ, ಮತ್ತು ಸಾಲ್ಟ್. ಆನಿಯನ್ ಇಲ್ಲಿ ಏನಿದೆ ಪ್ಲೇಟ್ಸಲ್ಲಿ ಇಷ್ಟು ಥಿಂಗ್ಸ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ನಾನು ಇವಾಗ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಸೊ ನಾನೀಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಒಂದು ಬೌಲ್ ಹಾಕೊಳ್ತಾ ಇದ್ದೀನಿ. ಸೊ ನಾನೀಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ತಿದ್ದೀನಿ. ಒಂದು ಸ್ಪೂನ್ ಎಕ್ಸ್ಟ್ರಾನೇ ಹಾಕೊಂಡಿದ್ದೀನಿ. ಈಗ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಟರ್ಮರಿಕ್ ಪೌಡರ್ ಏನು ತೊಗೊಂಡಿದ್ದೀನಿ 1/2 ಸ್ಪೂನ್ ಅದನ್ನು ಹಾಕೊಳ್ತಿದ್ದೀನಿ, ಮತ್ತು ರೆಡ್ ಚಿಲ್ಲಿ ಪೌಡರ್. ಇದು ಏನಕ್ಕೆ ಹಾಕೊಳ್ತಿದ್ದೀನಿ ಅಂದರೆ ನಾವು ಎಗ್ನ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ಈಗ ಎಗ್ ಹಾಕೊಳ್ತಾ ಇದ್ದೀನಿ. ಇದೊಂದು 2-3 ಮಿನಿಟ್ಸ್ ನೀಟಾಗಿ ಫ್ರೈ ಆಗಬೇಕು. ಇದೇನು ಮಸಾಲ ಮತ್ತು ಆಯಿಲ್ ಹಾಕ್ಕೊಂಡಿವಿ ಅದ್ರ ಜೊತೆಗೆ ಈ ಥರ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಇದೇ ಥರ ಟ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಆಗಿದೆ, ಎತ್ತಿ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮೊದಲೇ ಸಾಲ್ಟ್ ಹಾಕಬೇಕಿತ್ತು, ನಾನು ಸಾಲ್ಟ್ ಹಾಕೋದು ಮರ್ತಿದ್ದೆ. ನೀವೇನಾದರೂ ಟ್ರೈ ಮಾಡೋದಿದ್ದರೆ ಸಾಲ್ಟ್ ಫಸ್ಟೇ ಹಾಕ್ಕೊಳ್ಳಿ. ಇವಾಗ ನಾನು ಈ ಪೇಸ್ಟ್ನ ಇದೇ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ವಾಟರ್ ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ, ಫಸ್ಟ್ ಟೈಮ್ ಅಲ್ವಾ, ಸೊ ಏನಾಗಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು 2 ಮಿನಿಟ್ಸ್ ಸ್ವಲ್ಪ ಹೀಗೆ ನೀಟಾಗಿ ಬೆಂದರೆ
ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಆನಿಯನ್ ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ. ಸೊ ಇದು ಇವಾಗ ನೀರೆಲ್ಲ ನೀಟಾಗಿ ಹೋಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಸೊ ಹಸಿ ಸ್ಮೆಲ್ಲೆಲ್ಲ ಏನೂ ಇಲ್ಲ. ಸೊ ನಾನು ಇದಕ್ಕೆ ಇವಾಗ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಟೊಮೆಟೊ ಒಂದು 2 to 3 ಮಿನಿಟ್ಸು ಚೆನ್ನಾಗಿ ಬೇಯಬೇಕು. ಅಂದರೆ ಸ್ಮ್ಯಾಶ್ ಆಗುತ್ತಲ್ವಾ, ಆ ಥರ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಏನಿದೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಇವಾಗ ಕರ್ಡ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಬೇಯ್ಕೋಬೇಕು. ಸೊ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಗ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಗ್ಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 2 ಮಿನಿಟ್ಸ್ ಸಾಕು. ಒಂದು 2 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಆಗಕ್ಕೆ ಬಿಡಬೇಕು. ಸೊ ಮಸಾಲ ಎಲ್ಲ ಎಗ್ ಜೊತೆ ಮಿಕ್ಸ್ ಆಗಬೇಕಲ್ವಾ. ಸೊ 2 ಮಿನಿಟ್ಸ್ ಸಾಕು, ನಾವು ಮಾಡಿರುವ ಎಗ್ ಕರಿ ರೆಡಿ ಆಗುತ್ತೆ. ನೋಡಿ, ನಾನು ಲೆಮನ್ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ. ಇನ್ ಕೇಸ್ ಮಸಾಲ ಏನಾದರೂ ಜಾಸ್ತಿ ಅನಿಸಿದ್ರೆ ಮೇ ಬಿ ಮ್ಯಾನೇಜ್ ಮಾಡುತ್ತೆ ಅಂತ. ಸೊ ಒಂದು 2 ಮಿನಿಟ್ಸ್ ಆದರೆ ಎಗ್ ಕರಿ ರೆಡಿ ಆಗುತ್ತೆ. ಸೊ ಫೈನಲಿ ಎಗ್ ಕರಿ ರೆಡಿ ಆಯಿತು. ನಾನು ಸ್ವಲ್ಪ ಮೇಲ್ಗಡೆ 1 ಸ್ಪೂನ್ ಬಟರ್ ಹಾಕ್ಕೊಂಡಿದ್ದೀನಿ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.